ब्लॉक है ना इसके पैसे ಮಿತ್ರರಿಗೆ ಸ್ವಾಗತ. ಇವತ್ತು ಜಯದೇವ ಆಸ್ಪತ್ರೆಗೆ ಇಲ್ಲಿ ವಿಶೇಷವಾಗಿ ಏನು ಕೆಲಸ ನಡೀತಾ ಇದೆ, ಇದು ನಾವು ಮೊದಲು ಜನವರಿ ಎಂಡಿಗೆ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಒಂದು ಕಾಲಮಿತಿ ಇಟ್ಕೊಂಡಿದ್ವಿ. ಹಾಗಾಗಿ ಇದನ್ನು ನಾನು ಬಂದು ಇಲ್ಲಿ ಪರಿಶೀಲನೆ ಮಾಡಿ, ಇದು ಯಾಕಂದರೆ ನಾವು ಜನವರಿ ಎಂಡ್ವರೆಗೆ ರೆಡಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಕಾಂಟ್ರಾಕ್ಟರ್ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಒಂದು ತಿಂಗಳು ಮುಂದೆ ಹೋಗ್ಬೋದು. ಇದು ಫೆಬ್ರವರಿ ಎಂಡಲ್ಲಿ, ಅವರು ಮಾರ್ಚ್ ಎಂಡಿಗೆ ನಾವು ಕಂಪ್ಲೀಟೇ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಂದ ಕಂಪ್ಲೀಟ್ ಮಾಡೋಕ್ಕೆ ಮಾರ್ಚ್ ಎಂಡ್ ಬೇಕು, ಬಟ್ ಫೆಬ್ರವರಿ ಎಂಡಲ್ಲಿ ನಾವು ಇದಕ್ಕೆ ಇನಾಗ್ರೇಷನ್ ಮಾಡ್ಬೋದು ಅಂತ ಅವರು ಒಂದು ಮನವಿ, ಒಂದು ತಿಂಗಳು ಎಕ್ಸ್ಟ್ರಾ ಟೈಮ್ ಕೇಳಿದ್ದಾರೆ ಅವರು. ಹಾಗಾಗಿ ಈಗ ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳಿವೆ. ಇನ್ನೂ ಇಲ್ಲಿ ಎಷ್ಟೇ ವಾರ್ ಫುಟ್ಟಿಂಗಲ್ಲಿ ಕೆಲಸ ಮಾಡಿದರೂ ಕೂಡ ಇನ್ನೂ ಕೆಲಸ ಇರೋದ ಕಾರಣ ಇದು ಇನ್ನೂ ಒಂದು ಇನಾಗ್ರೇಷನನ್ನು ಇನ್ನೂ ಒಂದು ತಿಂಗಳು ಮುಂದೆ ಹಾಕ್ತಕ್ಕಂಥ ಒಂದು ಇದು ಪರಿಶೀಲನೆ ಮಾಡೋಕ್ಕೆ ನಾನು ಬಂದಿದ್ದೇನೆ. ಇಲ್ಲಿ ಅದನ್ನು ಮುಂದೆ ಹಾಕ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥ ನನ್ನ ಭಾವನೆ. ಈಗ ಕೆಲವೊಂದೆಲ್ಲ ಫೆಸಿಲಿಟೀಸ್ ರೆಡಿ ಇದೆ, ಆದರೆ ಇನ್ನೂ ಪೂರ್ತಿಯಾಗಿ ಇದಕ್ಕೆ ರೆಡಿ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ಮಾರ್ಚ್ ಎಂಡ್ವರೆಗೆ ಅವ್ರು ಟೈಮ್ ಕೇಳಿದ್ದಾರೆ, ಆದರೆ ಫೆಬ್ರವರಿ ಎಂಡ್ವರೆಗೆ ನಾವು ಇನಾಗ್ರೇಷನ್ ಮಾಡಬೇಕು ಅಂಥೇಳಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದಿಲ್ಲ ಅಂದರೆ ಮತ್ತೆ ಮುಂದೆ ಯಾವ ಟೈಮಲ್ಲಿ ಬಂದು ಇನ್ನೊಂದು ಸರಿ ಪರಿಶೀಲನೆ ಮಾಡಿ ಯಾವಾಗ ಅದು ರೆಡಿ ಇರ್ತದೆ ಅವಾಗ ಇನಾಗ್ರೇಷನ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದೆ. ಫುಲ್ ಫ್ಲೆಜ್ ಮಾಡಿನೇ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಆದರೆ ನಾವು ಇನಾಗ್ರೇಷನ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತದೆ. ಹಾಗಾಗಿ ಅವರಿಗೆ ಸೂಚನೆ ಈಗಾಗಲೇ ಕೊಟ್ಟಿದ್ದೀವಿ. ಈಗ ಅದು ಕಾಂಪೌಂಡ್ ಬಿದ್ದಿರ್ತಕ್ಕಂಥದ್ದು ಕೂಡ ವೀಕ್ಷಣೆ ಮಾಡಿದ್ದೀನಿ ನಾನು, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಾನು ಮುಂಚೆನೇ ಕರೆಸಿದ್ದೆ. ಕಾರ್ಪೊರೇಷನ್ ಚೀಫ್ ಇಂಜಿನಿಯರಿಗೆ ಮತ್ತು PWD ಚೀಫ್ ಇಂಜಿನಿಯರಿಗೆ ಕರೆಸಿ ಅದಕ್ಕೇನು ಕಾರಣ ಇದೆ ಮತ್ತು ಅದನ್ನು ಹೇಗೆ ಸರಿಪಡಿಸಬೇಕು ಅಂತಕ್ಕಂಥದ್ದಕ್ಕೂ ಕೂಡ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಈಗ ವಿಶೇಷವಾಗಿ ನಾವು ಈ ಜಯದೇವ ಆಸ್ಪತ್ರೆಯನ್ನು ಮಾರ್ಚ್ ಎಂಡ್ ಒಳಗೆ ನಾವು ಲೋಕಾರ್ಪಣೆ ಮಾಡೋಕ್ಕೆ ಅವರು ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಫೆಬ್ರವರಿ ಎಂಡಲ್ಲಿ ಮಾಡಬೇಕು ಅಂತ ಅವರಿಗೆ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ಯಾಕಂದರೆ ಇದನ್ನು ನಾವು ಲೋಕಾರ್ಪಣೆ ಬೇಗ ಮಾಡಬೇಕು. ಅಲ್ಲಿ ಭಾಳ ರಶ್ ಆಗಿದೆ. ನಾನು ಅಲ್ಲಿ ಆಸ್ಪತ್ರೆಗೂ ಹೋಗಿದ್ದೆ, ಇವತ್ತಲ್ಲ ಮೊನ್ನೆ ಕಳೆದ ಸರಿ ನಾನು ಬಂದಾಗ ವಿಸಿಟ್ ಮಾಡಿದ್ದೆ. ಅಲ್ಲಿ ನಿಲ್ಲೋಕ್ಕೂ ಕೂಡ ಜಾಗ ಇಲ್ಲದೆ ಇರ್ತಕ್ಕಂಥ ಒಂದು ನೀವೆಲ್ಲ ನೋಡಿದ್ದೀರಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂಥೇಳಿ. ಅದಕ್ಕೆ ಅತಿ ಶೀಘ್ರದಲ್ಲಿ ಇದನ್ನು ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮೊಂದು ಉದ್ದೇಶ ಆಗಿದೆ.